ಅನುಮತಿ ಪಡೆಯದೆ ಧರಣಿ ಬೆಳ್ತಂಗಡಿಯ ಪೊಲೀಸರಿಗೆ ಬೆದರಿಕೆ ಹಾಕಿದಂತ ಆರೋಪ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇತ್ತೀಚೆಗೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಸಾಕಷ್ಟು ವಿವಾದದಲ್ಲಿದ್ದಾರೆ. ಧರಣಿ ಕೂತ್ಕೋಬೇಕು ಅಂದರೆ ಒಂದು ಕನಿಷ್ಠ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ, ಆದರೆ ತೆಗೆದುಕೊಂಡಿಲ್ಲ. ಜೊತೆಗೆ ಪೊಲೀಸರಿಗೆ ಧಮಕಿ ಹಾಕಿರುವಂಥ ನಿದರ್ಶನ. ಹೀಗಾಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 143, 147, 147, 341, 504, 506, 149 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇ 20ರಂದು ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿದ್ರು. DJ ಹಳ್ಳಿ KJ ಹಳ್ಳಿಯ ಠಾಣೆಗೆ ಆದ ಗತಿ ಬೆಳ್ತಂಗಡಿ ಠಾಣೆಗೂ ಕಾಣಿಸ್ತೇನೆ ಅಂತ ಧಮಕಿ ಹಾಕಿತ್ತು. DJ ಹಳ್ಳಿ KJ ಹಳ್ಳಿಯ ಠಾಣೆಗೆ ಏನಾಯಿತು ಅದೇ ಗತಿ ಬೆಳ್ತಂಗಡಿ ಠಾಣೆಗೂ ಆಗುತ್ತೆ ಅಂತ ಧಮಕಿ ಹಾಕಿದ್ರು. ಪ್ರತಿಭಟನೆ ವೇಳೆ ಈ ರೀತಿ ಪೊಲೀಸರಿಗೆ ಧಮಕಿ ಹಾಕಿದ್ದಂಥ ಶಾಸಕ ಹರೀಶ್ ಪೂಂಜಾ ನಾಲಿಗೆ ಹರಿಬಿಟ್ಟಿದ್ರು. ಪೊಲೀಸ್ ಇಲಾಖೆಯ ನಿರೀಕ್ಷಕರು ಇತರ ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸಿದ್ರು. ಪೊಲೀಸರಿಗೆ ಜೀವ ಬೆದರಿಕೆ, ತಾಲೂಕು ಕಚೇರಿಗೆ ಬರುವಂಥ ಜನರಿಗೆ ತಡೆ ಒಡ್ಡಿದಂಥ ಆರೋಪ ಇವ್ರ ಮೇಲಿದೆ. ಗಣಿಗಾರಿಕೆ ಮೇಲೆ ದಾಳಿ ನಡೆಸಿ ಬಿಜೆಪಿ ಮುಖಂಡ ಶಶಿರಾಜ್ ಶೆಟ್ಟಿಯನ್ನು ಬಂಧಿಸಿದ್ರು. ಗಣಿಗಾರಿಕೆಯ ಪರವಾಗಿ ಶಾಸಕರು ಪ್ರತಿಭಟನೆಗಿಳಿದಿದ್ದರು. ಆದರೆ ಶಶಿರಾಜ್ ಶೆಟ್ಟಿ ಪರವಾಗಿ ಮಾತಾಡ್ತಾ ನಾಲಿಗೆಯನ್ನು ಹರಿಬಿಟ್ಟು ಪೊಲೀಸರ ವಿರುದ್ಧವೇ ಅವಾಚ್ಯವಾಗಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲಂತಬೆಟ್ಟು ಎಂಬಲ್ಲಿ ನಡೀತಿದ್ದಂಥ ಅಕ್ರಮ ಗಣಿಗಾರಿಕೆ ಅದು. ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕಂಡೆ ಅಲ್ಲ, ಈ ಶಶಿರಾಜ್ಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಹೆಸರು ಹೇಗೆ ಹಾಕಿದ್ರಿ? ಇಲ್ಲ ಸರ್, ನಾನು ಹೆಸರೇ ಕೊಡ್ಲಿಲ್ಲ, ಅದು ಇನ್ಸ್ಪೆಕ್ಟರ್ ಆಗಿದ್ದು. ನಿಮಗೆ ಅಮ್ಮೆ ಏನಿದೆ 1 ಗಂಟೆ ರಾತ್ರಿಗೆ ಸ್ಟೇಷನ್ಗೆ ನನ್ನೆಲ್ಲ ಬರ್ತಾರೆ. 1 ಗಂಟೆ ರಾತ್ರಿಗೆ ತಹಶೀಲ್ದಾರ್ನ ಇಲ್ಲೆಲ್ಲ ಬಗ್ಗುದು ನ್ಯಾಯಕ್ಕೋಸ್ಕರ ಹೋರಾಟ ಮಲ್ಪ ಏನನ್ ನಿಖಿಲೆ ಬಂಧನ ಮಲ್ಕೋರ್ನಂಡ ಯಾನ್ ರೆಡಿ ಇಲ್ಲ. ಯಾನ್ 7 ದಿನ 10 ದಿನ ಜೈಲ್ ಮಾಡ್ತಾರೆ. ನಾನು ನಿಖಿಲೆಗೆ ತಾಕತ್ತಿನ ಎನ್ನ ಮಿತ್ತಿದ್ದೆ ರದ್ದಿ ಕೇಸ್ ಮಾಡ್ತಾರೆ. ನಿಖಿಲ್ ರದ್ದಿ ಕೇಸ್ ಮಾಡ್ತಾರೆ. ಹೊರಡಿ ಕಳೆಂಜರ್ ಬಂದು ಪಾಪದಾಯನ ಇಲ್ಲದೆತ್ತಿನಕ್ಕೆಲ್ಲ ಎನ್ನ ಮಿತ್ತಿ ಕೇಸ್ ಮಾಡ್ತಾರೆ. ಇನಿವರಿ ಪಾಪದ ಕಾರ್ಯಕರ್ತನೇ ವ್ಯೋಮೋತ್ಸವದ ಅಧ್ಯಕ್ಷನೇ ವಿನಾಕಾರಣ ಜೈಲಿಗೆ ಪಾಡಿನಕ್ಕೆ ಎನ್ನ ಮಿತ್ತಿ ಕೇಸ್ ಮಾಡ್ತಾರೆ. ಸುಬ್ಬಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಟ್ ಕಾಲರ್ ಪತ್ತದ ವೈದ್ಯ ಪಾಠದ ರೆಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರನಿಗೆ ಅನ್ಯಾಯ ಅಂದ ಯಾನ್ ಜೈಂಡ್ ಕೊಲ್ಲಿಯರ ರೆಡಿ ಇಲ್ಲ, ಪೊಲೀಸ್ ತಕ್ಕಲ್ಲ ಕಾಲರ್ ಪತ್ತಲ್ಲ ಯಾನ್ ರೆಡಿ ಇಲ್ಲ ಅಂತ ಬರ್ಮನೆಯಲ್ಲಿ ಈ ಸಂದರ್ಭದಲ್ಲಿ ಸಂತೋಷ ಪಡುತ್ತೆ. ಈ ಸಂದರ್ಭಗಳು ಪೊಲೀಸ್ ಇಲಾಖೆದ ವರಿಷ್ಠಾಧಿಕಾರಿಗೆ ವಿನಂತಿ ತಲುಪ ಈ ಸತ್ಯಾಸತ್ಯದ ತನಿಖೆ ಮಲ್ಪಲೆ ಶಶಿರಾಜ್ ಶೆಟ್ಟಿ ಈ ಕೇಸ್ ಕಿತ್ತರ ಇಲ್ಲ ಅಂತ ಕಲ್ಪನೆ ವಿಮರ್ಶೆ ಮಲ್ಪಲೆ 5 ಬಗ್ಗ ಬೆಳ್ತಂಗಡಿ ಏತ ಅಕ್ರಮ ಮರಳುಗಾರಿಕೆ, ಏತ ಅಕ್ರಮ ಗಣಿಗಾರಿಕೆ ಒಂದು ಬಂಡದು ಪೊಲೀಸ್ ಅಧಿಕಾರಿಗಳ ಮಾಹಿತಿ ತೋರ್ಲಿ. ಇದಕ್ಕೆ 1 ವಾರದ ಗಡುವು ಕೊರತೆ, 1 ವಾರದ ಬೊಕ್ಕ ಓವನ್ನ ಈ ತಾಲೂಕು ಅಕ್ರಮ ಮರಳುಗಾರಿಕೆ ಅಕ್ರಮ ಗಣಿಗಾರಿಕೆ ಅವನಿತ್ತು ಅಂಡ ಯಾನು ಪುತ್ತೂರು ರೈಡ್ ಮಲ್ಪ ಅಪ್ಪಾಗ ನಿಖಿಲ್ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಇಲ್ಲ ತಹಶೀಲ್ದಾರ್ನ ಸಸ್ಪೆಂಡ್ ಮಲ್ಪನ ಕೆಲಸ ನಿಖಿಲ್ ಮಲ್ಪನ ಮಲ್ಪನೆ ಸಂತೋಷ ಪಡುತ್ತದೆ. ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಶಾಸಕರು ಈ ಜನರಿಂದ ಆಯ್ಕೆಯಾದಂಥವರು ಜನರ ರಕ್ಷಣೆಗೆ ಬರಬೇಕು, ಆದರೆ ಗಣಿಗಾರಿಕೆಯ ಮಾಡುವಂಥವ್ರಿಗೆ ರಕ್ಷಣೆಗೆ ಬರ್ತಾರೆ ಅಂತ ಹೇಳಿದ್ರೆ ಅದೇ ವಿಪರ್ಯಾಸ. ಅದರ ಮೇಲೆ ಅಧಿಕಾರಿಗಳಿಗೆ ಧಮಕಿ, ಪೊಲೀಸರಿಗೂ ಧಮಕಿ. ಇದೊಂದು ರೀತಿ ಯಾವ ದಿಕ್ಕಿನಂತ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಈಗ ಸದ್ಯಕ್ಕೆ ಆಲ್ರೆಡಿ ಪ್ರಕರಣಗಳು ದಾಖಲಾಗಿದೆ. ಈ ಪ್ರಕರಣ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಿದೆಯಾ ಅಂತ? ದಶರಥ್, ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕರು ಯಾವಾಗ ಈ ವರ್ಷ ಮತ್ತೊಮ್ಮೆ ಶಾಸಕರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು, ಆ ಬಳಿಕ
ಎಲ್ಲೆ ಮೀರಿದಂತ ಹೇಳಿಕೆಗಳು, ಆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತ ಹೇಳಿಕೆಗಳು, ಇಂಥ ಹೇಳಿಕೆಗಳನ್ನ, ವಿವಾದಾತ್ಮಕ ಹೇಳಿಕೆಗಳನ್ನ, ಇನ್ನೊಬ್ಬರನ್ನ ನಿಂದಿಸುವಂತದನ್ನ, ಸರ್ಕಾರಿ ಅಧಿಕಾರಿಗಳನ್ನು ಕರ್ತವ್ಯಕ್ಕೆ ಅಡ್ಡಿ ಬರುವಂತದ್ದನ್ನ, ಇಂಥ ಹೇಳಿಕೆಗಳನ್ನ ಪದೇ ಪದೇ ನೀಡ್ತಾ ಇದ್ದಾರೆ. ಇದೀಗ ಅವರ ಮೇಲೆ ಮತ್ತೊಮ್ಮೆ ಮೊನ್ನೆ ಬೆಳ್ತಂಗಡಿಯಲ್ಲಿ ನಡೆದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಇನ್ನೊಂದು FIR. ಒಟ್ಟು ದಶರಥ್ ಈ ವರ್ಷದಲ್ಲಿ ಇವರ ಮೇಲೆ ಬಿದ್ದಿರುವಂತ ಇದು 5ನೇ FIR ಅನ್ನುವಂಥದ್ದು ಒಂದು ರೀತಿಯ ವಿಪರ್ಯಾಸ. ಅದು ಕೂಡ ಆ ನಾಲಿಗೆಯ ಎಡವಟ್ಟಿನಿಂದ, ನಾಲಿಗೆಯನ್ನ ಹರಿಬಿಟ್ಟಂತ ಕಾರಣದಿಂದಾಗಿ ಬಿದ್ದಿರುವಂತಹ ಒಂದು FIR ಇದು. ಮೊನ್ನೆ ಅಕ್ರಮ ಕಲ್ಲುಗಣಿಗಾರಿಕೆಯ ಆರೋಪದಡಿಯಲ್ಲಿ ಒಬ್ಬ ಕಾರ್ಯಕರ್ತ ಬಂಧನವಾಗಿತ್ತು. ಆತ ಒಬ್ಬ ರೌಡಿ ಶೀಟರ್ ಕೂಡ ಹೌದು. ಈತನ ಪರ ವಕಾಲತ್ತನ್ನ ವಹಿಸಿಕೊಂಡು ಅವರು ಸ್ಟೇಷನ್ಗೆ ಹೋಗಿ, ಸ್ಟೇಷನ್ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಅಧಿಕಾರಿಗಳಿಗೆ ನಿಂದನೆ ಮಾಡ್ತಾರೆ. ಇದಾದ ಬಳಿಕ ಮೊನ್ನೆ ಅನುಮತಿ ಇಲ್ಲದಿದ್ರು ಕೂಡ ಒಂದು ಪ್ರತಿಭಟನೆಯನ್ನ ನಡೆಸ್ತಾರೆ. ಇಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಪೊಲೀಸ್ ಇಲಾಖೆಯ ವಿರುದ್ಧ ನಾಲಿಗೆಯನ್ನ ಹರಿಬಿಡ್ತಾರೆ. ಕರ್ನಾಟಕದ ಬಿಜೆಪಿ ಏನಿದೆ, ಪ್ರತಿ ಬಾರಿ ಕಾಂಗ್ರೆಸ್ ವಿರುದ್ಧ ಹೇಳಿಕೆಗಳನ್ನ ಕೊಡುವ ಸಂದರ್ಭ ತೆಗೆದುಕೊಳ್ಳುವಂತ ಉದಾಹರಣೆ DJ ಹಳ್ಳಿ ಮತ್ತು KJ ಹಳ್ಳಿಯ ಒಂದು ಪ್ರಕರಣ. ಆದ್ರೆ ಇಲ್ಲಿ ಶಾಸಕರೇ ಆ DJ ಹಳ್ಳಿ, KJ ಹಳ್ಳಿಯಲ್ಲಿ ಯಾವ ರೀತಿ ಪೊಲೀಸ್ ಠಾಣೆಯ ಗತಿ ಬಂತೋ ಅದೇ ರೀತಿಯ ಗತಿಯನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ಕೂಡ ನಾವು ತರ್ತೀವಿ ಅನ್ನುವ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಪೊಲೀಸ್ ಅಧಿಕಾರಿಗಳ ಕಾಲರ್ ಹಿಡಿದು ಕೂಡ ಎಳೆದು ಹಾಕೋದಕ್ಕೆ ನಾನು ರೆಡಿ ಇದ್ದೇನೆ, ಜೈಲಿಗೆ ಹೋಗೋದಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಅನ್ನುವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಕೂಡ ಮೀರಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ದೇಹದ ಬಗ್ಗೆ, ಅವರ ದೇಹದ ನ್ಯೂನ್ಯತೆಯ ಬಗ್ಗೆ, ಅದರ ಬಗ್ಗೆ ಕೂಡ ಒಂದು ರೀತಿಯ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹರೀಶ್ ಪೂಂಜಾ ಮೇಲೆ ಇದು 5ನೇ FIR ಬಿದ್ದಿದೆ. ಆದರೆ ಯಾವುದೇ ರೀತಿಯ ಕಾನೂನು ಕ್ರಮ ಅನ್ನುವಂಥದ್ದು ಈ 1 ವರ್ಷದಲ್ಲಿ ಆಗಿಲ್ಲ. ಇದಕ್ಕೊಂದು ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ, ಒಂದು ರೀತಿ ಜನರ ಎದುರು ಪೊಲೀಸ್ ಇಲಾಖೆಯ ಒಂದು ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ತುರ್ತಾಗಿ ಇವರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ದಿನನಿತ್ಯ ದಿನವ್ಯಾಪಿಯಾಗಿ ಒಂದು ಮೊನ್ನೆ ನಡೆದಂತಹ ಪ್ರಕರಣ ಏನಿದೆ, ಇದು ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮೌನವನ್ನ ವಹಿಸಿಕೊಂಡಿರುವಂತದ್ದು. ಮೊನ್ನೆ ದಿವಸದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲದಿದ್ರು ಕೂಡ ತಾಲೂಕು ಕಚೇರಿಗೆ ಮುಂಭಾಗವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರೊಂದಿಗೆ ಎಲ್ಲೆಯನ್ನ ಮೀರಿ ತಾಲೂಕು ಕಚೇರಿ ಏನಿದೆ, ಅಲ್ಲಿ ಸಾಕಷ್ಟು ಜನ ತಮ್ಮ ಕೆಲಸಕ್ಕೆ ಬರ್ತಾರೆ. ಅವರೆಲ್ಲರ ಕೆಲಸಕ್ಕೂ ಕೂಡ ಒಂದು ರೀತಿ ಅಡ್ಡಿಯಾಗಿತ್ತು. ಇದರೊಂದಿಗೆ ಆ ಒಂದು ತಾಲೂಕು ಕಚೇರಿಗೆ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಅನ್ನುವಂತ ಒಂದು ನಾಮಫಲಕವನ್ನ ಕೂಡ ಅಂಟಿಸಿದ್ದಾರೆ. ಎಲ್ಲೇ ಮೀರಿದಂತ ವರ್ತನೆಗೆ ಸದ್ಯ ಸಾಕಷ್ಟು ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.